ಈ ದಿನದ ದೇವರ ವಾಕ್ಯ ಎಸ್ತೇರ 5:6 ವಚನ. ನಿನ್ನ ವಿಜ್ಞಾಪನೆ ಯಾವುದು ಹೇಳು, ಅದನ್ನು ನೆರವೇರಿಸುವೆನು. ಪ್ರಿಯ ದೇವಜನರೇ, ಯಾವುದೋ ಒಂದು ಉಪಯುಕ್ತವಾದ ಕೆಲಸವು ನಿಮ್ಮ ಅಧಿಕಾರಿಗಳಿಂದ ಅದು ಮುಂದೆ ಹೋಗುತ್ತಿಲ್ಲವೇ? ಅವರು ಅದಕ್ಕೆ ಒಪ್ಪಿಗೆ ನೀಡುತ್ತಿಲ್ಲವೇ? ಅದಕ್ಕಾಗಿ ನೀವು ಎಷ್ಟೋ ದಿನಗಳಿಂದ ಪ್ರಯಾಸ ಪಡುತ್ತಿದ್ದೀರಾ. ಮನಸ್ಸಿನಲ್ಲಿ ಅನೇಕ ವಿಜ್ಞಾಪನೆಗಳನ್ನು ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೀರಾ. ದೇವರಲ್ಲಿ ಇನ್ನೂ ಅದಕ್ಕೆ ಸದುತ್ತರಗಳು ಬರುತ್ತಿಲ್ಲವೇ? ಹಾಗಿದ್ದರೆ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ಕೇಳಿ ಅದನ್ನು ನೆರವೇರಿಸುವ ಕರ್ತನು ಆತನಾಗಿದ್ದಾನೆ. ಹಾಗಿದ್ದರೆ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ಅವಶ್ಯವಾಗಿದೆ. ಈ ವಾಕ್ಯದಲ್ಲಿ ನೋಡಿಕೊಳ್ಳುವಾಗ ಹಾಮಾನನು ಮೊರ್ದೆಕೈ ವಿರುದ್ಧವಾಗಿ ಅನೇಕ ಕುಯುಕ್ತಿ ಕುತಂತ್ರಗಳನ್ನು ಆತನು ಕಲ್ಪಿಸಿದನು. ಯೆಹೂದ್ಯರಿಗೆ ವಿರುದ್ಧವಾಗಿ ರಾಜನಲ್ಲಿ ಆತನು ಅನೇಕ ವಿಷಯಗಳನ್ನು ಹೇಳಿದನು. ಹಾಮಾನನು ಆತನಿಗೆ ನಮಸ್ಕಾರ ಮಾಡಲಿಲ್ಲವೆಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೊರ್ದೆಕೈಗೆ ಮರಣ ಶಿಕ್ಷೆಯನ್ನು ಕೊಡಬೇಕು ಎಂಬುದಾಗಿ ಒಳಸಂಚು ಮಾಡಿದನು. ಈ ವಿಷಯವು ಆತನ ಮಗಳಾದ ಎಸ್ತೇರಳಿಗೆ ತಿಳಿದು ಬಂದಾಗ ತನ್ನ ಚಿಕ್ಕಪ್ಪನಿಗೆ ಮರಣ ಶಿಕ್ಷೆಯಾಗುವುದು ಮತ್ತು ಯೆಹೂದ್ಯರೆಲ್ಲರನ್ನು ಈತನು ನಾಶ ಮಾಡುತ್ತಾನೆ, ಈ ಕುಯುಕ್ತಿಯನ್ನು, ಈ ಒಳಸಂಚನ್ನು ನಾನು ಯಾವ ರೀತಿ ತಡೆಯಬೇಕು ಎಂಬುದಾಗಿ ಆಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾಳೆ. ಆ ತೀರ್ಮಾನವು ಅತಿ ಅಮೂಲ್ಯವಾದ ತೀರ್ಮಾನವಾಗಿದೆ. ಎಲ್ಲ ಯೆಹೂದ್ಯರನ್ನು ಒಟ್ಟುಗೂಡಿಸಿ ಅವರು ಉಪವಾಸವಿರಬೇಕು. 3 ದಿನ ಹಗಲು ರಾತ್ರಿ ಉಪವಾಸವಿದ್ದು ದೇವರಲ್ಲಿ ಪ್ರಾರ್ಥಿಸಬೇಕು. ಮತ್ತು ಎಸ್ತೇರಳು ರಾಣಿಯಾಗಿದ್ದಾಗಲೂ ಆಕೆಯು ಉಪವಾಸವಿದ್ದು ಪ್ರಾರ್ಥನೆ ಮಾಡಲು ಆಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಯೆಹೂದ್ಯರ ರಕ್ಷಣೆಗಾಗಿ ಆಕೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಅದೇ ರೀತಿಯಾಗಿ ಆಕೆ 3 ದಿನ ಉಪವಾಸವಿದ್ದು ರಾಜನ ಒಪ್ಪಿಗೆವಿಲ್ಲದೆ ಆತನ ಒಳಗಿನ ಪ್ರಾಕಾರಕ್ಕೆ ಹೋಗುವಾಗ ರಾಜನು ಆಕೆಗೆ ನೀನು ಮಾತನಾಡಬಹುದು ಎಂಬುದಾಗಿ ಆಕೆಯ ಮುಂದೆ ತನ್ನ ಕಟ್ಟಿಗೆಯನ್ನು ತೋರಿಸುತ್ತಾನೆ. ಆಗ ಎಸ್ತೇರಳು ಹಾಮಾನನ ಕುಯುಕ್ತಿಗಳನ್ನು ತಿಳಿಸಲು ಆತನಿಗೆ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ. ಆತನು ಎಲ್ಲವನ್ನು ತೆಗೆದು ವಿಚಾರಿಸಿ ನೋಡುವಾಗ ಹಾಮಾನನ ಮಾಡಿರುವಂಥ ಒಳಸಂಚು ಆತನಿಗೆ ಅರ್ಥವಾಗುತ್ತದೆ. ಆಗ ಹಾಮಾನನಿಗೆ ಮರಣ ಶಿಕ್ಷೆಯನ್ನು ರಾಜನು ವಿಧಿಸುತ್ತಾನೆ. ಆದ್ದರಿಂದ ಪ್ರಿಯರೇ, ಎಂಥ ಪರಿಸ್ಥಿತಿಗಳು ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಬಂದಾಗಲೂ ನೀನು ಉಪವಾಸವಿದ್ದು ಪ್ರಾರ್ಥಿಸುವಾಗ ದೇವರು ಪರಿಸ್ಥಿತಿಗಳನ್ನು ಮಾರ್ಪಡಿಸೋ ಶಕ್ತ ದೇವರಾಗಿದ್ದಾನೆ. ನಿನ್ನ ಅಧಿಕಾರಿಗಳು ಕಠಿಣವಾಗಿದ್ದುಕೊಂಡು ನಿನಗೆ ಈವರೆಗೂ ಆ ವಿಷಯಕ್ಕಾಗಿ ಒಪ್ಪಿಗೆಯನ್ನು ಕೊಡದೇ ಇರುವಂಥ ಅಧಿಕಾರಿಗಳ ಕಠಿಣ ಹೃದಯವನ್ನು ದೇವರು ಇಂದು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ನೀನು ಎಷ್ಟೋ ದಿನಗಳವರೆಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿರಬಹುದು, ಸದುತ್ತರಗಳು ಬರುತ್ತಿಲ್ಲವೇ? ಹಾಗಿದ್ದರೆ ಈ ಸಮಯದಲ್ಲಿ ನೀನು ಉಪವಾಸವಿದ್ದು ದೇವರಲ್ಲಿ ಪ್ರಾರ್ಥಿಸು. ಅಧಿಕಾರಿಗಳ ಮನಸ್ಸುಗಳನ್ನು ಮಾರ್ಪಡಿಸಲು ದೇವರಲ್ಲಿ ಪ್ರಾರ್ಥಿಸು. ನಿನ್ನ ಕೆಲಸಗಳು ಅಡ್ಡಿಯಾಗಿ ನಿಂತಿರುವಂಥ ಕೆಲಸಗಳಿಗಾಗಿ ನೀನು ದೇವರಲ್ಲಿ ಪ್ರಾರ್ಥಿಸು. ಆಗ ದೇವರು ಅದಕ್ಕೆ ಸರಿಯಾಗಿ ಅವರ ಹೃದಯಗಳನ್ನು ಮಾರ್ಪಡಿಸಿ ಎಲ್ಲವನ್ನು ನಿನ್ನ ಮಾರ್ಗಗಳನ್ನು ಆತನು ಸರಾಗ ಮಾಡುವ ದೇವರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ನಂಬುತ್ತಿರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ಅದ್ಭುತ ಕರ್ತನು, ಆಲೋಚನಾ ಪ್ರಭು ಆಗಿರುವಂಥ ದೇವರೇ, ಅಪ್ಪ ಕರ್ತನೆ, ರಾಜ, ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಸ್ವಾಮಿ ಕರ್ತರೆ ರಾಜ ಅವರ ಕೆಲಸ ಕಾರ್ಯಗಳು ಅಡ್ಡಿಯಾಗಿ ನಿಂತಿವೆಯೋ, ಅಧಿಕಾರಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಿದೆಯೋ ಸ್ವಾಮಿ ಕರ್ತನೆ, ಅಪ್ಪ ಸ್ವಾಮಿ, ಅನೇಕ ವಿಷಯಗಳಿಗಾಗಿ ಅಪ್ಪ ಕರ್ತನೆ ಪ್ರಾರ್ಥನೆ ಮಾಡಿದಾಗಲೂ ಸದುತ್ತರಗಳು ಕಾಣದೇ ಇರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಮುಟ್ರಿ ರಾಜ. ಅವರ ಮಾರ್ಗಗಳನ್ನು ನೀವು ತೆರೆಯ ಮಾಡ್ರಿ ಕರ್ತನೆ. ಅಡ್ಡಿಯಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಈ ದಿನದಲ್ಲಿ ಎಲ್ಲವೂ ಸಕ್ಸಸ್ ಆಗಬೇಕು ಯೇಸಪ್ಪ ಕರ್ತನೆ. ಅವರ ಮಾರ್ಗಗಳನ್ನು ತೆರೆಯ ಮಾಡಪ್ಪ ಕರ್ತನೆ. ಅಧಿಕಾರಿಗಳ ಹೃದಯಗಳನ್ನು ನೀನು ಮಾರ್ಪಡಿಸಿ ಯೇಸಪ್ಪ. ಅವರ ಒಪ್ಪಿಗೆ ನೀಡಿ ನಿನ್ನ ವಿಜ್ಞಾಪನೆ ಏನು ಹೇಳು, ನಾನು ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಅವರು ಹೇಳಬೇಕು ಕರ್ತರೆ. ಆ ರೀತಿಯಲ್ಲಪ್ಪ ನಿನ್ನ ಮಕ್ಕಳಲ್ಲಿ ಅದ್ಭುತ ಮಾಡ್ರಿ ಕರ್ತನೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.